ಪ್ರಚೋದನೆಂಬ ಧನುಜ ತಾಮರು ಈಗಾಗಲೇ ದೇವಾನು ದೇವತೆಗಳನ್ನು ಗೋಳಾಡಿಸಿ ಮನ ಮುನಿಗಳು ಮಾಡುವ ತಪಸ್ಸು ಕೆಡಿಸಿ ಯಜ್ಞಯಾಗಾದಿ ಎಂಬಂಗಪಡಿಸಿ ಸುರನಾರಿಯರನ್ನು ಪರಿಪರಿಯಿಂದ ಬಾಧಿಸಿ ಮತ್ತರಾಗಿ ಮೆರೆಯೋರು ದೇವ ಸಾರಥಿ ಆದ ಕಾರಣ ಅಪ್ಪ ಸಾರಥಿ ಸ್ವಾಮಿ, ಈ ದುಷ್ಟರಾದ ಶಕ್ತಿ ಸೂರ್ಯನ ಪ್ರಚೋದನೆಂಬ ಧನುಜಧಾಮರು ಈಗಾಗಲೇ ದೇವಾನು ದೇವತೆಗಳನ್ನು ಗೋಳಾಡಿಸಿ ಮನ ಮುನಿಗಳು ಮಾಡುವ ಯಜ್ಞಯಾಗಾದಿಗಳನ್ನು ಕೆಡಿಸಿ ಸಜ್ಜನರನ್ನು ಪೀಡಿಸಿ ಬಹು ಕಷ್ಟಗೊಳಿಸಿ ಈಗ ಅದೇ ಅಹಮ್ಮಿನಿಂದ ಆ ವಿಷ್ಣು ಯಾರೆಂಬುದನ್ನು ಲೆಕ್ಕಕ್ಕೆ ತರದೆ ವೈಕುಂಠಕ್ಕೆ ಯುದ್ಧ ಸನ್ನಿಧರಾಗಿ ಹೊರಟರು. ಹೌದು ಸಾರಥಿ, ಇಂದಿಗೆ ಆ ಮೂರ್ಖರಿಗೆ ಕಾಲಗತಿ ಕೂಡಿ ಬಂದಂತೆ ತೋರುತ್ತದೆ. ಈ ಸಮಾಚಾರವನ್ನು ಶ್ರೀಮನ್ನಾರಾಯಣ ತಿಳಿಸಲು ಹೋಗುವೆನು ಕಂಡೆಯ ಸಾರಥಿ. ನೀನು ಸುಮ್ಮನೆ ನೋಡುತ್ತಿರು ನಡೆಯುವ ಸಂಗತಿ. ನಿಮ್ಮ ಇಷ್ಟದಂತೆ ಆಗಲಿ ಸ್ವಾಮಿ. ಇಲ್ಲಿಯವರೆಗೆ ಟಕ್ಕು ತರದಿ ನಮ್ಮ ಕುಲದವರ ಮಣ್ಣು ಮುಕ್ಕಿಸಿ ಬಹು ಸಂಖ್ಯೆಯಿಂದ ಬೆರೆಯುವ ಆ ಭ್ರಷ್ಟನಾದ ಸೆರೆಡಿದಕ್ಕೆ ನಮ್ಮ ಅಣ್ಣನಿಗೆ ಬೆಂಬಲವಾಗಿ ಹೋಗುವನು. ಸೂಟಿಯಿಂದ ರಥವನ್ನು ಬಿಡುವಂತನಾದ ಸಾರಥಿ ಅತಿ ಜಾಗ್ರತೆ. ವಿಷ್ಣು ಲಕ್ಷ್ಮಿ, ವಿಷ್ಣು ಲಕ್ಷ್ಮಿ. ಮುಚ್ಕೊಂಡು ಫೋಟೋ ಹೊಡಿತಿ ಏನ್ ನೋಡಿ ಸಾಧಕ ಹೋಗಿಲ್ಲ ಮಾಡಿದಂಗೆ ಮಾಡ್ಬಿಟ್ಟು ಒಂದು ಸಿನಿಮಾದ ಸಾಧಕ ಹೋಗಿಲ್ಲ ಮಾಡಿ
ಹೂವ ಸಕಲೇಶ್ವರ ಮತ್ತು ಹೃದಯೇಶ್ವರಿ ಮೇಲೆ ಕೇಳು ಎನ್ನ ಪ್ರೇಮದ ಮನೋಹರಿ. ದೇವಾಶ್ರಯ ಹರೇ ಸುಂದರಿ ಮೈ ಮರೆತು ಮಲಗಿರುವೆಯ ಅದೇನು ಸುಂದರಿ ಹೇಳಲೆ ಚೆನ್ನಾಗಿ ಹೇಳು ಸುಂದರಿ. ದೇವಾ ಪರವಶನಾದರೆ ಭಕ್ತರ ಮನೋವೇಕೆಯನ್ನು ಈಡೇರಿಸುವುದು ಯಾರು? ಶ್ರೀಮನ್ನಾರಾಯಣ ಮರೆತೇನೋ ಜಗತ್ ಕಲ್ಯಾಣ. ಸುಂದರಿ, ಹಾಗಾದರೆ ಹೀಗೆ ನಾನು ಹೇಳುವೆನು, ಚೆನ್ನಾಗಿ ಕೇಳು.
ನಿದ್ರಿಸಿದರು ಶಾಂತಿ ಪಡೆದರು. ಎಂಥ ಸಮಯದಲ್ಲಿ ಕೂಡ ಎನ್ನ ಹುಂಡರಾತ್ಮವು ಸದಾ ಸದ್ಭಕ್ತರಿಗೆ ನೆರಳಾಗುತ್ತದೆ. ಸುಂದರಿ, ದುರ್ಜನರಿಗೆ ಶಿಕ್ಷೆ ವಿಧಿಸುವ ಮಹಾಂಕುಶ ರೂಪ ಧರಿಸುತ್ತದೆ. ಈ ವಿಷಯ ನಿನ್ನ ಮನಸ್ಸಿಗೆ ಹಚ್ಚಿಕೊಳ್ಳದೆ ನಿಶ್ಚಿಂತದಿಂದಿರು ಸತಿ. ನೀನು ಮಹಾರೂಪವತಿ. ದೇವಾದರೆ ಹರಿ. ಸುಂದರಿ, ಆದರೆ ಇನ್ನೊಂದು ಮಾತು. ಅದೇನು ಸುಂದರಿ? ಹೇಳಲಿ. ಚೆನ್ನಾಗಿ ಹೇಳು ಸುಂದರಿ. ಹೇಳಿದರೆ ಏನು ಮಾಡುದು? ಅದೇನು ಸುಂದರಿ? ಕಾಂತೆ. ಸುಂದರಿ, ಪ್ರಿಯೆ, ಹೇಳುವ ಕೇಳು. ಅದೇನು ಚೆನ್ನಾಗಿ ಹೇಳು. ಜಗದೊಡೆಯ ಜಗನ್ನಾಥ ಹೇಳುವ ಮಾತೆ ನಿನ್ನ ಮಾತೇ ಅದ್ಭುತ. ಅದೇನು ಸುಂದರಿ? ಅದೇ ಏನೆಂದರೆ, ಅದೇನು ಸುಂದರಿ? ನನ್ನ ಪ್ರೀತಿಯ ತಮ್ಮನಾದ ಜಲಂಧರನನ್ನು ನೀನು ಶಿವನಿಂದ ಸಂಹಾರ ಮಾಡಿಸಲಿಲ್ಲವೇ? ಮಾಡಿದೆ ಸುಂದರಿ. ಗರುಡವಾಹನ. ಸುಂದರಿ, ನಾ ಬಲ್ಲೆನು ನಿನ್ನ ಗರುಡನು. ಲಕ್ಷ್ಮಿ, ಆದರೆ ಇದೆಲ್ಲದ ಮಧ್ಯೆ ಹೇಳುವನು ಕೇಳು.
ಮನದ ವ್ಯತೆ ಅದೇನು ಪ್ರಿಯ ಲಕ್ಷ್ಮಿ ಹರೇ ಹರೇ ಜಲಂಧನಾದ ಆಗ್ರಜನಾದ ಜಲಂಧನಾದ ವಧೆ ಮಾಡಿಸಿದೆ ಎಂದು ನುಡಿದಿಯಲ್ಲ. ಹೌದ ಪ್ರಿಯ ಆದರೆ ವಿಧಿ ಮಹಿಮೆ ಬಲ್ಲವರ್ಯಾರು? ಏನು ಹೇಳ್ತಿರು ಸುಂದರಿ ಸುಂದರ ಸರ್ವಾಂತರ್ಯಾಮಿಯಾದ ನನ್ನಂತವನಿಗೆ ವಿಧಿಕಾಟ ಬಿಟ್ಟಿಲ್ಲ. ಅದೇಗೆ ಎಂದರೆ ಧಾನ್ಯವ ಗುರುಗಳಾದ ಶುಕ್ರಾಚಾರ್ಯರ ಜಗತ್ತು ಕಲ್ಯಾಣ ಕಾರಕ್ಕಾಗಿ ದುಷ್ಟ ಶಿಕ್ಷಣಾರ್ಥಕವಾಗಿ ಈ ಭೂಲೋಕದ ಜನ್ಮ ತಾಳೆಂದು ಶಾಪ ಕೊಟ್ಟಿರುವರು. ಸತಿ ಯಾರಿಗೂ ತಿಳಿಯದು ಎನ್ನ ಅಂತರಂಗದ ಸಂಗತಿ. ಪ್ರಿಯ ಏ, ಸುಂದರಿ ಏನು ಹೇಳಿದೆ ಆ ವಿಧಿಕಾಟ ನಿನ್ನನ್ನು ಬಿಡಲಿಲ್ಲ. ಜಗತ್ ರಕ್ಷಕರು ನೀನಲ್ಲವೇ? ಆದರೂ ವಿಧಿಕಾಟ ನಿನ್ನನ್ನು ಬಿಡಲಿಲ್ಲ. ನಾನು ನಂಬಬೇಕೆ ಪ್ರಿಯ? ಅಲ್ಲ ಬೇಗವೇ ನೇನನ ಕಾಣದೆ ರಮಣಿ ನೀನೇ ಈ ರೀತಿ ಮಾತನಾಡಿದರೆ ಹ, ಭಕ್ತರ ಕಷ್ಟ ಸುಖವನ್ನು ಕೇಳುವರೆ ಯಾರು ಕಾಂತ ಗುಣವಂತ ರಮಣಿ ಹಾಗಾದ್ರೆ ಇದೆಲ್ಲ ಮತ್ತೆ ಹೇಳುವನು ಕೇಳು. ಚೆನ್ನಾಗಿ ಹೇಳುವ ಮನೋಹರ ಸ್ತ್ರೀಯರು ಏನು ಮಾತನಾಡಿದರು ಚಂದ, ಅದೇ ಈ ಜಗತ್ತಿಗೆ ಆನಂದ. ಈ ಜಗವೇ ಹುಟ್ಟಿರುವುದು ಜಗದಾದಿ ದೇವತೆಯಿಂದ. ಹೇಗೆ ಹೇಳ್ತಿರು ರಮಣಿ, ರಮಣ ಆದರೆ ಸ್ತ್ರೀಯರು ಮೊದಲು ಪುರುಷರ ಹೃದಯ ತಮ್ಮ ಮೋಹಾಂಕುರಂ ಹುಲ್ಲು ಗಡ್ಡಿಯಂತೆ ಕೊಚ್ಚಿಕೊಂಡು ನಿಮ್ಮವರೆಗೆ ಸೆಳೆದುಕೊಳ್ಳುವಿರಿ. ಸುಂದರಿ, ಆಯಾ ಸಮಯಗಳಲ್ಲಿ ಆಯಾ ವಿಚಾರಗಳಿಗೋಸ್ಕರ ಮಾಡಬೇಕಾದ ಕಾರ್ಯಗಳನ್ನು ನೆರವೇರಿಸಿಕೊಂಡು ಕಡೆಗೆ ಬರೆಯಲ್ಲಿ ನಿಮ್ಮಂತೆ ತಳ್ಳಿ ಬಿಡುವಿರಿ. ಇದು ಸ್ತ್ರೀಯರ ಧರ್ಮ ಪದ್ಧತಿ ಸ್ಥಿತಿ. ಅದಕ್ಕನುಸರಿಸಿ ನೀನು ಸಹ ಮಾತನಾಡುತ್ತಿ.
ವಿಷ್ಣುವಿನ ಪಾತ್ರ ಮಾಡಿದಂತವರಿಗೆ ಬೆಂಗಳೂರು ಒಂದು ಬಹುಮಾನ ಪ್ರಕಾರ ಮಾಡುತ್ತಾರೆ. ಸ್ತ್ರೀಯರನ್ನು ಜರೆದು ಮಾತನಾಡುತ್ತಿರುವೆಯಾ? ಅದೇನು ಸುಂದರಿ, ಇದು ನನಗೆ ತರವಲ್ಲ. ಅದು ಯಾತಕ್ಕೆ ತರವೆಲ್ಲ ಸುಂದರಿ? ಎಂತಕ್ಕೆ ಸ್ತ್ರೀ ವೇಷವನ್ನು ಧರಿಸಿ ಎಂತೆಂತ ಕಾರ್ಯಗಳನ್ನು ಮಾಡಿರುವೆಯಲ್ಲ? ಅದು ಜಗತ್ತು ಕಲ್ಯಾಣಕ್ಕೋಸ್ಕರ ಸುಂದರಿ. ಮತ್ತೆ ಸ್ತ್ರೀಯರನ್ನು ಜರುವುದಕ್ಕೆ ಸುಂದರಿ ಏನು ಮಾತನಾಡ್ತೇವೆ? ಹೇಳುವನ ಕೇಳೋ. ಅದೇನು ಚೆನ್ನಾಗಿ ಹೇಳು. ಅದೇನು ಚೆನ್ನಾಗಿ ಹೇಳು. ಸ್ತ್ರೀಯರ ಕಾಲವರು ಪ್ರಾಣೇಶ್ವರಿ, ಸ್ತ್ರೀಯರು ಪುರುಷರು ಮನಸಾರ ಸೂರ್ಯಗೊಳ್ಳುವರೆಂದು ಹೇಳಿದೆಯಲ್ಲ? ಹೌದು ಸುಂದರಿ. ಅರ್ಥ ಕಾಂತೆ, ನೀನು ಮೋಹಿನ ರೂಪವನ್ನು ತಾಳೆ ಭಸ್ಮಾಸುರರನ್ನು ನಾಶ ಮಾಡಲಿಲ್ಲವೇ? ಅದು ಅವರವರ ಜನ್ಮಕ್ಕೆ ತಕ್ಕಂತೆ ಅವತಾರವೆತ್ತಿರುವನು ಸುಂದರಿ. ಮತ್ತೆ ಸ್ತ್ರೀಯರನ್ನು ತೆರೆಯುವುದೇ ನಾರದ. ವೈಕುಂಠವಾಸ, ನಿನ್ನಲ್ಲಿರುವುದು ಮಹಾಮೋಸ. ಈ ಹಾಗಾದರೆ ಇದೆಲ್ಲದ ಮಧ್ಯೆ ಹೇಳುವನು ಕೇಳು. ನಾರದ ಶಕ್ತಿ ಸುಧನ ಪ್ರಸ್ತುತ ರೆಡಿ ಮಾಡ್ರಪ್ಪ. ಸುಂದರಿ, ಚೆನ್ನಾಗಿ ಹೇಳು. ಕುಳನಾದ ಭಸ್ಮಾಸುರನು ಶಿವನನ್ನು ಮಾರಿದ. ಸದಾಶಿವನಿಗೆ ಬಂದ ತೊಂದರೆ ನಾನು ನಿವಾರಿಸಿದೆ. ಸುಂದರಿ, ಚೆನ್ನಾಗಿ ಹೇಳು. ಕುಳನಾದ ಭಸ್ಮಾಸುರನು ಶಿವನನ್ನು ಮಾರಿಸಿದ. ಸದಾಶಿವನಿಗೆ ಬಂದ ತೊಂದರೆ ನಾನು ನಿವಾರಿಸಿದೆ. ಪ್ರಹ್ಲಾದನನ್ನು ನಾನು ಕಾಯ್ದೆ, ಅರಳಿಯನ್ನನನ್ನು ಸಂಹರಿಸಿದೆ. ಸಾಗರ ಸುಖಿಯೇ ಎಣ್ಣೆಯ ಸಖಿಯೇ, ಸಾಗರ ಸುಖಿಯೇ ಎಣ್ಣೆಯ ಸಖಿಯೇ, ಸಾಯಾಗಿ ನಾಯಿರಲಾಗೆ. ದುಷ್ಟರನ್ನು ಬಿಡಿಸುವ ಎನ್ನ ಕಾಯಕ, ಭಕ್ತರನ್ನು ಕಾಯುವ ಸಂಘಾತಕ. ದುಷ್ಟರನ್ನು ಜಯಿಸುವವನ ಎನ್ನ ಕಾಯಕ, ಭಕ್ತರನ್ನು ಕಾಯುವ ಸಂರಕ್ಷಕ. ಶ್ರೀರಾತ್ರಿಯಲ್ಲಿ ಉದ್ಭವಿಸಿದ ಎನ್ನ ಪ್ರಾಣಕಾಂತೆ, ಪ್ರಾಣಕಾಂತ, ಏತಕ್ಕೆ ಅದರ ಚಿಂತೆ? ಕೂಳನಾದ ಭಸ್ಮಾಸುರನು ಆ ಪರಶಿವನನ್ನು ಸುಡುವೆನೆಂದು
ಹಿಂಬಾಲಿಸಿದನು. ಸುಂದರಿ, ಸುಂದರ, ದುಷ್ಟರನ್ನು ನಷ್ಟಗೊಳಿಸುವುದೇ ಎನ್ನ ಕರ್ತವ್ಯವಾದ್ದರಿಂದ ಆ ಕ್ಷಣವೇ ಮೋಹಿನಿ ರೂಪವನ್ನು ತಾಳಿದೆ. ಆ ಅಧರ್ಮನಾದ ಭಸ್ಮಾಸುರನು ತನ್ನ ಹಸ್ತದಿಂದಲೇ ಮರಣವಾಗುವಂತೆ ಮಾಡಿದೆ. ಆ ಸದಾಶಿವನಿಗೆ ಬಂದ ತೊಂದರೆಯನ್ನು ನಿವಾರಿಸಿದೆ. ಸುಂದರಿ, ಕ್ರೂರನಾದ ಹಿರಣ್ಯಕಶಾಪನನ್ನು ಸಂಹರಿಸಿದೆ. ಎನ್ನ ಭಕ್ತನಾದ ಪ್ರಹ್ಲಾದನವನ ಮಗನಾದರೂ ರಕ್ಷಣೆ ಮಾಡಿದೆ. ರಮಣಿ, ಎಂಥ ನಿರಂಜನಾದ ಎನ್ನೊಡನೆ ವಾದ ಮಾಡುವುದು ನಿನಗೆ ಸರಿಯಲ್ಲ ನಾರಿ. ಎನ್ನ ಪ್ರೇಮದ ಸುಂದರಿ. ಪ್ರಿಯ, ಏ, ನೀನು ಹೇಗೆ ಹೇಳಿದರೂ ನಿನ್ನ ಮಾತು ನಾನು ಸರ್ವತ ನಂಬಲಾರೆ. ಅದೇ ಏತಕ್ಕೆ ಸುಂದರಿ? ಪ್ರಿಯ, ಪ್ರಿಯೇ, ನೀನು ಇಷ್ಟೇ ಕಾರ್ಯಗಳನ್ನು ಮಾಡುವೇನೆಂದು ತಿಳಿದುಕೊಂಡಿರುವೆಯಾ? ಅದೇನು ಸುಂದರಿ? ನಾನು ಸಾಕಷ್ಟು ಕಾರ್ಯಗಳನ್ನು ಮಾಡುವೆ. ಸಹಜವಾಗಿ ಮಾಡುವನು ಸುಂದರಿ. ಪ್ರಿಯ, ಪ್ರಿಯೇ, ಹೇಳಲೆ ಅದೇ ಚೆನ್ನಾಗಿ ಹೇಳು. ಬಲ್ಲೆ ತ್ರಿಹರಿ ನಾನೆಲ್ಲ ಮನ ರಮಣಿ, ಆದರೆ ಇನ್ನೊಂದು ವಿಚಾರ. ಅದೇನು ಸುಂದರಿ? ಹೇಳಲೆ ಚೆನ್ನಾಗಿ ಹೇಳು ಸುಂದರಿ. ನಮ್ಮ ತಂದೆಯಾದ ಸಮುದ್ರ ರಾಜನ ಮತನ ಮಾಡುವ ಸಮಯದಲ್ಲಿ ಹ, ಒಂದು ಕಡೆ ಆಲಾಯನ ಮತ್ತೊಂದು ಕಡೆ ಅಮೃತ ಉದ್ಭವಿಸಿದರೆ ಹ, ದೇವತೆಗಳಿಗೆ ಅಮೃತ ನೀಡಿ ದಾನವರಿಗೆ ವಿಷ ನೀಡಿ ಹ. ಇಂಥ ಕಾರ್ಯ ನೀನೇಕೆ ಮಾಡಿದೆ ನಾರಾಯಣ? ಲಕ್ಷ್ಮಿ, ಹಾಗಾದ್ರೆ ಇದೆಲ್ಲದ ಮತ್ತೆ ಹೇಳವನು ಕೇಳು. ಒಬ್ಬವೇಕೆ ಸುಂದರಾಗಿಯೇ ಅರ್ಚನಾ ಮಾಡಿದರೆಯೇ.
ಕೋಪವೆಗೆ ಸುಂದರಾಗಿಯೇ ಅಜ್ಜನ ಮಾಡಿದರುಯೇ ಕೋಪವೆಗೆ ಸುಂದರಾಗಿಯೇ ಅಜ್ಜನ ಮಾಡಿದರುಯೇ 10 ತರಹದ ಮುತ್ತುಗಳಲ್ಲಿ ಶ್ರೇಷ್ಠವಾದ ಜಾತಿ ಮುತ್ತಿನಂತಿರುವ ಎನ್ನ ಪ್ರೇಮದ ಸತಿಮಣಿ ಸೌಂದರ್ಯದ ಕಣಿ ಈ ಚತುರ್ದಶ ಭುವನಗಳನ್ನು ಎನ್ನ ಉದರದೊಳು ಅಡಗಿಸಿದ ಭಾಗವತೋತ್ತಮನೆಂಬ ಹೆಸರು ಪಡೆದ ನಾನು ಮತಿವಂತರಾದ ದೇವತರಿಗೆ ಅಮೃತ ಪಾನ ಮಾಡಿಸಿದೆ ಆ ಕೂಳರಾದ ರಕ್ಕಸರಿಗೆ ವಿಷಪಾನ ಮಾಡಿಸಿದೆ ಸುಂದರಿಯ ದೇವತಕ್ಕೆಂದರೆ ಅದು ಯಾತಕ್ಕೆ ಪ್ರಿಯ? ಆ ದುಷ್ಟರಾದ ರಕ್ಕಸರು ಯಾವ ಸಮಯದ ದೇವತರಿಗೆ ತೊಂದರೆ ಕೊಡುವರು ಆ ಕ್ಷಣವೇ ಅವರನ್ನು ಸಂಹರಿಸುವುದಕ್ಕಾಗಿ ಈ ರೀತಿ ಮಾಡಿದೆ ತಿಳಿಯುತ್ತೆ ಕಾಂತೆ ಗುಣವಂತೆ ತಿಳಿಯುತ್ತೆ ಪ್ರಿಯ. ಹ. ದೇವನ ನಿರ್ದೇಶ ಈ ಮಾತ ಪೂಜ ಈ ಪುರವ ಬೆಳಗಲು ಬಂದ ಜಗದೀಶ ದೇವನ ನಿರ್ದೇಶ ಈ ಮಾತ ಪೂಜ ಈ ಪುರವ ಬೆಳಗಲು ಬಂದ ಜಗದೀಶ ಸಿಂಧವಾಳಪುರ ನಿವಾಸ ಕೇಳೋ ಕೈಲಾಸವಾಸ ಸಿಂಧವಾಳಪುರ ನಿವಾಸ ಕೇಳೋ ಕೈಲಾಸವಾಸ ಮಗನಿಗೂ ನಿನ್ನಯ ಧ್ಯಾಸ ಪೊರೆಯೋ ಜಗದೀಶ ಈಶ 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 ಬಾವೋ ಪರಮೇಶ ದೇವನ ನಿರ್ದೇಶ ಈ ಮಾತ ಪೂಜ ಈ ಪುರವ ಬೆಳಗಲು ಬಂದ ಜಗದೀಶ ಶಿವರಾತ್ರಿಯ ದಿನದಲ್ಲಿ ನನ್ನ ಸಂತರ್ಪಣ ನೀಡಿಸಿದೆ ಶ್ರಾವಣ ಮಾಸದಲ್ಲಿ ನಿನ್ನ ನಿತ್ಯ ಪೂಜೆ ಮೆಗಾಸಿದೆ ಶಿವರಾತ್ರಿಯ ದಿನದಲ್ಲಿ ನನ್ನ ಸಂತರ್ಪಣ ನೀಡಿಸಿದೆ ಶ್ರಾವಣ ಮಾಸದಲ್ಲಿ ನಿನ್ನ ನಿತ್ಯ ಪೂಜೆ ಮೆಗಾಸಿದೆ ಭಕ್ತರೆಲ್ಲರ ಭಯವರಿಸಿ ನಿನ್ನ ನಾಮ ನುಡಿಸಿ ಭಕ್ತರೆಲ್ಲರ ಭಯವರಿಸಿ ನಿನ್ನ ನಾಮ ನುಡಿಸಿ ಗಂಡು ಹೆಣ್ಣಿನಲ್ಲಿ ನೀನಲಸಿ ಭಕ್ತಿಯಿಂದ ಕಲಿಸಿ ಗಂಡು ಹೆಣ್ಣಿನಲ್ಲಿ ನೀನಲಸಿ ಭಕ್ತಿಯಿಂದ ಕಲಿಸಿ ದೇವನ ಸಿದ್ದೇಶ ಈ ಮಾತ ಪೂಜ ಈ ಪುರವ ಬೆಳಗಲು ಬಂದ ಜಗದೀಶ ನಾರಾಯಣ ನಾರಾಯಣ ಶ್ರೀಮನ್ನಾರಾಯಣ ಜಗತ್ ಸಂರಕ್ಷಣ ನಿನ್ನ ದರ್ಶನಕ್ಕಾಗಿ ನಾನೀಗ ವೈಕುಂಠಕ್ಕೆ ಬಂದೆನು ಲಕ್ಷ್ಮಿ ಸಮೇತನಾದ ನಿನ್ನನ್ನು ಕಂಡು ಧನ್ಯನಾದೆನು ದೇವಾ ನಿನ್ನ ಪಾದ ಪದ್ಮಾಂಗರಿಗೆ ವಂದಿಸುವೆನು ದೇವಾ ಮಹಾನುಭಾವ ನಿನಗೆ ಶುಭವಾಗಲಿ ಬ್ರಹ್ಮ ಮಾನಸೋದ್ಭವ ಅದೇನು ತಿಳಿಸು ನೀ ಬಂದ ಕಾರ್ಯವ ಅಹೋ ದೇವಾ ಮುನಿವರ ಹೇಳುವೆನು ಕೇಳು ಅದೇನು ಚೆನ್ನಾಗಿ ಹೇಳು ಶ್ರೀಕಾರ ಶುಭಕಾರ ಶ್ರೀಕಾರ
ಮುನಿವರ ಭೂಲೋಕದಲ್ಲಿ ದುಷ್ಟರಾದ ಶಕ್ತಿ ಸುಧನ ಪ್ರಸದನೆಂಬ ದೈತ್ಯರು ದೇವಾಲಯಗಳನ್ನು ಕೆಡವಿ ಮನ ಮುನಿಗಳ ಮಾಡುವ ತಪಸ್ಸು ಕೆಳಿಸಿ ಯಜ್ಞಯಾಗಾದಿಗಳ ಭಂಗಪಡಿಸಿ ನಾರಾಯಣ ಮುನಿವರ ಸುರನಾರಿಯರನ್ನು ಪರಿಪರಿಯಿಂದ ಬಾಧಿಸಿ ಮದೋನ್ಮತ್ತರಾಗಿ ಮೆರೆಯುವರು. ಆದ ಕಾರಣ ಆ ದುಷ್ಟರ ಹತ ಮಾಡಿ ಅವರು ಇಷ್ಟರಲ್ಲಿ ವೈಕುಂಠಕ್ಕೆ ಬಂದರೂ ಬರಬಹುದು. ಬರಲಿ ಬರಲಿ. ಆದ ಕಾರಣ ಆ ದುಷ್ಟರ ಹತ ಮಾಡಿ ಸದ್ಭಕ್ತರ ರಕ್ಷಣೆ ಮಾಡುವ ಕಾರ್ಯ ಬಿಟ್ಟು ನೀನೇ ಈ ರೀತಿ ಲಕ್ಷ್ಮಿ ಒಡೆನೆ ಆ ನಂದ ಪರವಶನಾದ ಭಕ್ತರ ಗತಿ ಏನು ಸ್ಥಿತಿ ಪಾಲನೆ ಲಕ್ಷ್ಮೀ ರಮಣನೆ ತನಯ ದೇವ. ಹಾಗಾದರೆ ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು ನಾರಾಯಣ. ಅದೇನು ಲಕ್ಷ್ಮೀಪತಿ? ಕಾಲಚಕ್ರವು ಸದಾ ಚಾಲನೆಯಲ್ಲಿರುತ್ತದೆ. ಹೌದೇ ದೇವ. ಆದರೆ ಲೋಹಮತಿ ಮದಾಂಧರನಿಗೆ ಹರನವರ ಬಲದಿಂದ ಅತಿ ಗರ್ವ ಬಂದಿರುವುದು. ನಾರಾಯಣ ನಾರಾಯಣ. ನಾರದ ದೇವ, ಇನ್ನು ಕೆಲ ಕಾಲದಲ್ಲಿ ಅವರ ಗರ್ವವನ್ನು ಅವರನ್ನೇ ತಿನ್ನುವುದು. ಮುನಿವರ ನಾರಾಯಣ, ಹಿಂದಕ್ಕೆ ಇವರಂತೆ ದ್ವೇಷ ಸಾಧಿಸಿ ಬಂದವರ ಅಧೋಗತಿಯನ್ನು ನೀನೇನು ಹರಿಯದವನೇ ಹೇಗೆ? ಮುನಿವರ ಲಕ್ಷ್ಮೀಪತಿ, ಕಾಲ ಕೂಡಿ ಬರುವ ತನಕ ಕಾಯಬೇಕು. ಇಷ್ಟು ದೈವ ಸಂಬುತರಾದ ನಮ್ಮ ಕರ್ತವ್ಯ ವಿರಿಂಚಿ ನಂದನ ಆ ರಕ್ಕಸರನ್ನು ಸಮಯ ನೋಡಿ ಸೇರಿಸುವೆ ಯಮಸದನ. ಅಮ್ಮ ಲೋಕಮಾತೆ, ನಾರದ ಕ್ಷೀರಸಾಗರ ಸುತೆ, ಈ ಜಗತ್ತಿಗೆ ಬಂದ ಆಪತ್ತು ಪರಿಹರಿಸಿ ಭಕ್ತರನ್ನು ಕಾಪಾಡಿ ಜಗದೋದ್ಧಾರ ಮಾಡಿದಂದು ಈ ಜಗನ್ಮಯನಿಗೆ ನೀನಾದರೂ ಹೇಳಮ್ಮ ಜನನಿ ತ್ರಿಲೋಕ ಪಾವನಿ. ಏನ ಪಾಣಿಯಾದ ನಾರದ? ಅಮ್ಮ ಲೋಕಮಾತೆ, ಜಗತ್ತಿಗೆ ಬಂದ ಆಪತ್ತು ಪರಿಹರಿಸೆಂದು ಈ ಚಿನ್ಮಯನಿಗೆ ಹೇಳುವೆನು. ಶಾರದ ತನೆಯ ಬಿಡಲಿಂಗ ಸಂಸ್ಥೆಯ ಸತ್ಯ ಸುಧರ ಆಗಲಿ ಮಾತೆ. ಸುಂದರಿ, ನಾರದರು ಹೇಳದಂತೆ ಜಗತ್ತಿಗೆ ಬಂದ ಆಪತ್ತು ಪರಿಹರಿಸಿ ಎಂದು ಬೇಡಿಕೊಳ್ಳುವನ ದೇವ ಮಹನ್ ಬಾಬ. ಅಹೇ ನಾರಿಮಣಿ ಎನ್ನ ಮೋಹದಾರಿಗಿಣಿ, ಮೋಹನಾಂಗ ಕ್ಷಣಕಾಲದಲ್ಲಿಯೇ ಜಗತ್ತಿಗೆ ಬಂದ ಆಪತ್ತನ್ನು ಪರಿಹರಿಸುವೆ. ಲೋಕ ಕಂಟಕರಾದ ಲೋಹಮತಿ ದುಷ್ಟರನ್ನು ಶಿಕ್ಷಿಸಿ ಎನ್ನನ್ನು ನಂಬಿದ ಭಕ್ತರನ್ನು ರಕ್ಷಿಸುವೆ. ನಾರದ ಲಕ್ಷ್ಮೀಪತಿ, ಇನ್ನು ಸ್ವಲ್ಪ ಸಮಯದ ಆ ಕೂಳರ ಮತ ಮಾಡಿಸುವೆ. ನಾರದ ನೋಡುತ್ತಿರು ಎನ್ನ ಲೀಲಾ ವಿನೋದ. ಅಹೋ ದೇವ ದೀನ ಬಾಂಧವ, ನಾ ಇನ್ನು ಹೋಗಿ ಬರುವೆನು. ಅಪ್ಪಣೆ ಎಂಬೆಯ ಪಾಲಿಸು ಪನ್ನಗ ಸಯನ ಪರಮ ಪಾವನ. ಸಂತೋಷದಿಂದ ಹೋಗಿ ಬಾ ಬ್ರಹ್ಮನಂದನ. ಇನ್ನೊಮ್ಮೆ ನೀನು ತಿರುಗಿ ವೈಕುಂಠಕ್ಕೆ ಬರುವ ಬಂದ ಕಾಲಕ್ಕೆ ಆ ರಕ್ಕಸರ ಯಮಲೋಕಕ್ಕೆ ಸೇರಿಸುವೆ. ಭಕ್ತರ ಉದ್ಧಾರ ಮಾಡುವೆ. ಭಕ್ತ ರಕ್ಷಕ ನಿಮ್ಮ ಹೆಸರು ಸಾರ್ಥಕ
ಆಗಿರುವಂತಹ ಎಚ್ ವೀರೇಶ್ ಗೌಡ ಮತ್ತೆ ಅದೇ ರೀತಿಯಾಗಿ ಬಿ ಸಿದ್ದನಗೌಡ ಭೀಮನಗೌಡ ಎಚ್ ದಯವಿಟ್ಟು ಕ್ಷಮಿಸಬೇಕು. ಮೊದಲನೇದಾಗಿ ಬಿ ಬಿಲ್ಲೇಡು ರಾಮಾಯಣವರೆಗೂ ಮತ್ತು ಅದೇ ರೀತಿಯಾಗಿ KM ಪ್ರಕಾಶ್ ಅವರಿಗೂ ಈ ಒಂದು ನಾಟಕದ ಎಲ್ಲ ಮ್ಯಾನೇಜರ್ಗಳಿಂದ ಸನ್ಮಾನಿಸಬೇಕಂತ ವಿನಂತಿಸ್ಕೊಳ್ತಾ ಇದ್ದೀನಿ. ಅದೇ ರೀತಿ ಎಲ್ಲ ಮ್ಯಾನೇಜರ್ಗಳು ಎಚ್ ವೀರೇಶ್ ಗೌಡ ಮತ್ತು ಬಿ ಸಿದ್ದನಗೌಡ ಮತ್ತೆ ಭೀಮನಗೌಡರು, ಎಚ್ ರಾಮಲಿಂಗಪ್ಪ, ಅರಕೇರಿ ಗಾಲಿಂಗಪ್ಪ, ಸಂಗಾಲಿ ಈರಣ್ಣ, ಬೆಣಕಲ್ ಗೋವಿಂದ, ಉಚ್ಚಿರಪ್ಪನವರ ಗಾಲಿಂಗೌಡ, ಜೆ ತಿಮ್ಮಪ್ಪ, ವೈ ದೇವದಾಸ, ಸುಣ್ಣದ ಅಯ್ಯಪ್ಪ, ಮೂಲೆಮನೆ ಗಾದಲಿಂಗಪ್ಪ, ಜೆ ದೊಡ್ಡಪೋತಯ್ಯ, AM ಬಸಪ್ಪಯ್ಯ ಸ್ವಾಮಿ, ಬಿ ಹನುಮನಗೌಡ, ವೈಸಿ ವೀರೇಶ್ ಗೌಡ, ಬಾರ್ಕೆರೆ ಗಂಗಾಧರ ಮತ್ತೆ ಸೋಮರೆಡ್ಡಿ ಈ ನಾಟಕದ ಮ್ಯಾನೇಜರ್ ಆಗಿರುತ್ತೆ ಎಲ್ಲರೂ ಈ ವೇದಿಕೆ ಮೇಲೆ ಬರಬೇಕಂತ, ಮತ್ತೆ ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಸೋಮಪ್ಪನವರು ಕೂಡ ಈ ವೇದಿಕೆ ಮೇಲೆ ಆಗಮಿಸಬೇಕಂತ ವಿನಂತಿಸ್ಕೊಳ್ತಾ, ಮೊದಲನೇದಾಗಿ ಗುರುಗಳಾದಂಥ ಬಿಳ್ಳಾಳ ರಾಮಾಯತಾತನವರಿಗೂ ಮತ್ತು ಅದೇ ರೀತಿಯಾಗಿ ಪ್ರಕಾಶ್ ಅವರಿಗೂ ಸನ್ಮಾನಿಸಬೇಕಂತ ವಿನಂತಿಸ್ಕೊಳ್ತೇವೆ. ದಯವಿಟ್ಟು ಲೇಟ್ ಮಾಡಬಹುದು. ಈಗ ಮ್ಯಾನೇಜರ್ ಆದ ವೀರೇಶ್ ಗೌಡರಿಗೂ ಮತ್ತು ಕೆ ಸಿದ್ದನಗೌಡವರಿಗೂ ಮತ್ತು ಭೀಮನಗೌಡವರಿಗೂ ಮತ್ತು ಎಚ್ ರಾಮಲಿಂಗಪ್ಪನವರಿಗೂ, ಅರಕೇರಿ ಗಾಲಿಂಗಪ್ಪನವರಿಗೂ, ಸಂಗಾಲಿ ಈರಣ್ಣನವರಿಗೂ, ಬೆಣಕಲ್ ಗೋವಿಂದಣ್ಣವರಿಗೂ, ಹುಚ್ಚಿರಪ್ಪನವರ ಗಾಲಿಂಗೌಡವರಿಗೂ, ಜೆ ತಿಮ್ಮಪ್ಪ ಅವರಿಗೂ ಮತ್ತು ವೈ ದೇವದಾಸ್ ಅವರಿಗೂ, ಸುಣ್ಣದ ಅಯ್ಯಪ್ಪನವರಿಗೂ, ಗಂಗಾಧರಣ ಅಲ್ಲ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ದೊಡ್ಡಪ್ಪನವರು.